ನಮಸ್ಕಾರ ಸ್ನೇಹಿತರೆ. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವು ಬ್ಲೆಂಡರ್ನಲ್ಲಿ ಪಾಲಿಗಾನ್ ಮಾಡೆಲ್ಸ್ಗಳಿಗೆ ಎಡ್ಜ್ ಲೂಪ್ಗಳನ್ನು ಹೇಗೆ ಆ್ಯಡ್ ಮಾಡೋದು ಅನ್ನೋದನ್ನು ನೋಡೋಣ. ಸೊ ಎಡ್ಜ್ ಲೂಪ್ಸ್ನ ಆ್ಯಡ್ ಮಾಡಬೇಕು ಅಂದರೆ ನೀವು ಮಾಡೆಲ್ನ ಸೆಲೆಕ್ಟ್ ಮಾಡಿ ಟ್ಯಾಬ್ ಪ್ರೆಸ್ ಮಾಡಿ ಎಡಿಟ್ ಮೋಡಿಗೆ ಬನ್ನಿ. ಸೊ ಎಡಿಟ್ ಮೋಡಿಗೆ ಬಂದ ನಂತರ ನೀವು ಫೇಸ್, ವರ್ಟೆಕ್ಸ್, ಎಡ್ಜ್ ಅಥವಾ ಫೇಸ್ ಯಾವ ಮೋಡ್ನಲ್ಲಿ ಇದ್ರೂ ಪರವಾಗಿಲ್ಲ, ಅದರಿಂದ ಏನೂ ಡಿಫರೆನ್ಸ್ ಆಗೋದಿಲ್ಲ. ಸೊ ಎಡ್ಜ್ ಲೂಪ್ಗಳನ್ನು ಆ್ಯಡ್ ಮಾಡೋದಕ್ಕೆ ಒಂದು ನೀವು ಶಾರ್ಟ್ಕಟ್ ಯೂಸ್ ಮಾಡ್ಬೋದು. ಸೊ ಶಾರ್ಟ್ಕಟ್ ಬಂದುಬಿಟ್ಟು Ctrl+R ಅಂತ, ಅಥವಾ ಇಲ್ಲಿ ಕೆಳಗಡೆ ನೀವು ನೋಡ್ಬೋದು ಲೂಪ್ ಕಟ್ ಟೂಲ್ ಅಂತ. ಓಕೆ, ಸೊ ಈ ಲೂಪ್ ಕಟ್ ಟೂಲನ್ನು ಯೂಸ್ ಮಾಡ್ಬೋದು. ಓಕೆ, ಸೊ ಇದು ಕೂಡ ಇದೆ, ಇದನ್ನು ಆಮೇಲೆ ನೋಡೋಣ. ಸೊ ಲೂಪ್ ಕಟ್ ಯೂಸ್ ಮಾಡಿ ಕೂಡ ನಾವು ಎಡ್ಜ್ ಲೂಪ್ಗಳನ್ನು ಆ್ಯಡ್ ಮಾಡ್ಬೋದು. ಬಟ್ ಏನಂದರೆ ಈ ಲೂಪ್ ಕಟ್ ಟೂಲನ್ನು ಯೂಸ್ ಮಾಡೋದಕ್ಕಿಂತ ಶಾರ್ಟ್ಕಟ್ನ ಯೂಸ್ ಮಾಡೋದೇ ಬೆಟರ್ ಬ್ಲೆಂಡರ್ನಲ್ಲಿ. ಯಾಕಂದರೆ ಶಾರ್ಟ್ಕಟ್ ಯೂಸ್ ಮಾಡುವಾಗ ನಾವು ಎಡ್ಜ್ ಲೂಪ್ಗಳನ್ನು ಆ್ಯಡ್ ಮಾಡುವಾಗ ಎಷ್ಟು ಎಡ್ಜ್ ಲೂಪ್ಗಳು ಬೇಕು ಅನ್ನೋದನ್ನು ಈಸಿಯಾಗಿ ಕಂಟ್ರೋಲ್ ಮಾಡ್ಬೋದು. ಬಟ್ ಈ ಲೂಪ್ ಕಟ್ ಟೂಲ್ನಲ್ಲಿ ಅದು ಆಗೋದಿಲ್ಲ, ಕೇವಲ ಒಂದು ಎಡ್ಜ್ ಲೂಪನ್ನು ಮಾತ್ರ ಆ್ಯಡ್ ಮಾಡ್ಬೋದು ಸ್ಟಾರ್ಟಿಂಗ್ನಲ್ಲಿ. ಸೊ ಅದನ್ನು ನೋಡೋಣ ಈಗ. ಓಕೆ, ಸೊ ಮೊದಲು ನಾವು ಶಾರ್ಟ್ಕಟ್ನ ಯೂಸ್ ಮಾಡಿ ಹೇಗೆ ಎಡ್ಜ್ ಲೂಪ್ನ ಆ್ಯಡ್ ಮಾಡೋದು ಅಂತ ನೋಡೋಣ. ಸೊ ಶಾರ್ಟ್ಕಟ್ ಯೂಸ್ ಮಾಡೋದಿದ್ರೆ ನೀವು ಈ ಟೂಲ್ನಲ್ಲಿ ಇರೋದೇನು ಬೇಡ. ಸೊ ಆಗ ನೀವು ಜಸ್ಟ್ ನಾರ್ಮಲ್ ಮೂವ್ ಟೂಲ್ ಅಥವಾ ಸೆಲೆಕ್ಟ್ ಟೂಲ್ ಯಾವುದಾದ್ರೂ ಇದ್ರೂ ನಡೆಯುತ್ತೆ. ಓಕೆ, ಸೊ ಶಾರ್ಟ್ಕಟ್ ಏನು Ctrl+R ಪ್ರೆಸ್ ಮಾಡಿ. ಓಕೆ, ಸೊ ಏನು ಸೆಲೆಕ್ಟ್ ಮಾಡೋದು ಬೇಡ, ಜಸ್ಟ್ ಡೈರೆಕ್ಟಾಗಿ Ctrl+R ಅಂತ ಪ್ರೆಸ್ ಮಾಡಿ. Ctrl+R ಅಂತ ಪ್ರೆಸ್ ಮಾಡಿದ ನಂತರ ಮೌಸನ್ನು ಮಾಡೆಲ್ ಹತ್ತಿರ ತೊಗೊಂಡು ಬಂದಾಗ, ಸೊ ನೀವು ಯಾವ ಎಡ್ಜ್ ಹತ್ತಿರ ನಿಮ್ಮ ಮೌಸ್ನ ತೊಗೊಂಡು ಹೋಗ್ತೀರಾ ಅದರ ಪ್ರಕಾರ ಅದು ಆಟೋಮೆಟಿಕಲಿ ಎಡ್ಜ್ ಲೂಪ್ನ ಡಿಫೈನ್ ಮಾಡುತ್ತೆ, ಎಲ್ಲ ಎಡ್ಜ್ ಲೂಪ್ ಆ್ಯಡ್ ಮಾಡಬೇಕು ಅಂತ ತೋರಿಸುತ್ತೆ. ಓಕೆ, ಸೊ ಈಗ ನನಗೆ ಇಲ್ಲೇ ಈ ಥರ ಎಡ್ಜ್ ಲೂಪ್ ಬೇಕು ಅಂದರೆ ಜಸ್ಟ್ ಒಂದ್ಸಲ ಲೆಫ್ಟ್ ಕ್ಲಿಕ್ ಮಾಡಿ. ಲೆಫ್ಟ್ ಕ್ಲಿಕ್ ಮಾಡಿದ ನಂತರ ಎಡ್ಜ್ ಲೂಪ್ ಆ್ಯಡ್ ಆಗುತ್ತೆ, ಬಟ್ ಅದರ ಪೊಸಿಷನ್ ಇನ್ನೂ ಡಿಫೈನ್ ಆಗಿಲ್ಲ. ಲೆಫ್ಟ್ ಕ್ಲಿಕ್ ಮಾಡಿದ ನಂತರ ಮೌಸನ್ನು ಜಸ್ಟ್ ಮೂವ್ ಮಾಡಿಬಿಟ್ಟು ಆ ಪೊಸಿಷನ್ ಎಡ್ಜ್ ಲೂಪ್ ಎಲ್ಲಿ ಬೇಕು ಅನ್ನೋದನ್ನು ಪೊಸಿಷನ್ ಡಿಫೈನ್ ಮಾಡ್ಬೋದು. ಮೂವ್ ಮಾಡುವಾಗ ನೀವು ಶಿಫ್ಟ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ನಿಧಾನವಾಗಿ ಮೂವ್ ಆಗುತ್ತೆ. ಸೊ ಫೈನ್ ಟ್ಯೂನ್ ಅಂದರೆ ಎಕ್ಸಾಕ್ಟಾಗಿ ಎಲ್ಲಿ ಬೇಕು ಅಂತ ನೀವು ಅದರ ಪೊಸಿಷನ್ನ ಡಿಫೈನ್ ಮಾಡ್ಬೋದು. ಸೊ ಪೊಸಿಷನ್ ಡಿಫೈನ್ ಮಾಡಿದ ನಂತರ ಮತ್ತೊಂದು ಸಲ ಜಸ್ಟ್ ಲೆಫ್ಟ್ ಕ್ಲಿಕ್ ಮಾಡಿ, ಆಗ ಫೈನಲಿ ಎಡ್ಜ್ ಲೂಪ್ ಆ್ಯಡ್ ಆಗುತ್ತೆ. ಸೊ ಹೊರಗಡೆ ಎಲ್ಲಾದರೂ ಕ್ಲಿಕ್ ಮಾಡಿ ನೀವು ನೋಡ್ಬೋದು ಎಡ್ಜ್ ಲೂಪ್ ಆ್ಯಡ್ ಆಗಿದೆ. ಮತ್ತೊಂದು ಸಲ ಮಾಡೋಣ. Ctrl+R ಅಂತ ಪ್ರೆಸ್ ಮಾಡಿ. ಸೊ ಮೌಸ್ ಹತ್ತಿರ ತೊಗೊಂಡು ಬನ್ನಿ, ಎಡ್ಜಿನ ಹತ್ತಿರ ತೊಗೊಂಡು ಬನ್ನಿ. ಸೊ ಬರ್ತಾ ಇದ್ದ ಹಾಗೆ ಎಡ್ಜ್ ಲೂಪ್ ಡಿಫೈನ್ ಆಗುತ್ತೆ. ಸೊ ಈಗ ಲೆಫ್ಟ್ ಕ್ಲಿಕ್ ಮಾಡೋಕ್ಕಿಂತ ಮುಂಚೆನೇ ಅದು ಇನ್ನೂ ಎಲ್ಲೋ ಲೈನ್ ಏನು ತೋರಿಸ್ತಾ ಇದೆ. ಈಗಲೇ ಸ್ಕ್ರೋಲ್ ಬಟನನ್ನು ರೊಟೇಟ್ ಮಾಡೋದ್ರಿಂದ ನಂಬರ್ ಆಫ್ ಎಡ್ಜಸ್ನ ನೀವು ಚೇಂಜ್ ಮಾಡ್ಬೋದು. ಸ್ಕ್ರೋಲ್ ಬಟನನ್ನು ಜಸ್ಟ್ ಸ್ಕ್ರೋಲ್ ಬಾರ್ ಏನಿರುತ್ತೆ ಮೌಸ್ನಲ್ಲಿ ಅದು ಹಿಂದೆ ಮುಂದೆ ರೊಟೇಟ್ ಮಾಡೋದ್ರಿಂದ ನಂಬರ್ ಆಫ್ ಎಡ್ಜಸ್ನ ನೀವು ಚೇಂಜ್ ಮಾಡ್ಬೋದು. ನಿಮ್ಗೆ ಎಷ್ಟು ಎಡ್ಜಸ್ ಬೇಕು, ಎಡ್ಜ್ ಲೂಪ್ಸ್ ಬೇಕು ಅಷ್ಟು ಡಿಫೈನ್ ಮಾಡ್ಕೋಬೋದು. ಓಕೆ, ಸೊ ನನಗೆ ಇಲ್ಲಿ ಒಂದು 4 ಎಡ್ಜ್ ಲೂಪ್ಸ್ ಬೇಕು. ಓಕೆ, ಸೊ 4 ಎಡ್ಜ್ ಲೂಪ್ಸ್ ಈಗ ಸೆಟ್ ಆಗಿದೆ. ಈಗ ಲೆಫ್ಟ್ ಕ್ಲಿಕ್ ಮಾಡಿ. ಲೆಫ್ಟ್ ಕ್ಲಿಕ್ ಮಾಡಿದ ನಂತರ ಈಗ ಆ 4 ಎಡ್ಜ್ ಲೂಪ್ ಪೊಸಿಷನ್ ಎಲ್ಲಿ ಬೇಕು ಅಂತ ಚೇಂಜ್ ಮಾಡ್ಬೋದು. ಶಿಫ್ಟ್ ಇಟ್ಕೊಂಡ್ರೆ ನಿಧಾನವಾಗಿ ಮೂವ್ ಆಗುತ್ತೆ. ಸೊ ಪೊಸಿಷನ್ ಡಿಫೈನ್ ಮಾಡಿದ ನಂತರ ಕ್ಲಿಕ್ ಮಾಡಿ ಎಡ್ಜ್ ಲೂಪ್ಸ್ ಆ್ಯಡ್ ಆಗುತ್ತೆ. ಇನ್ನು ನೀವು ಈ ಟೂಲ್ನ ಯೂಸ್ ಮಾಡೋದ್ರಿಂದ ಸೊ ಅಂತ ಏನು ಡಿಫ್ರೆನ್ಸ್ ಇಲ್ಲ, ಆಲ್ಮೋಸ್ಟ್ ಸೇಮ್. ಲೂಪ್ ಕಟ್ ಅಂತ ಟೂಲ್ ಸೆಲೆಕ್ಟ್ ಮಾಡಿ, ಇಲ್ಲೂ ಕೂಡ ಅದೇ ಥರ ಜಸ್ಟ್ ಮೌಸನ್ನು ಮೂವ್ ಮಾಡಿ ಎಡ್ಜ್ ಹತ್ರ ಈ ಥರ ಎಲ್ಲೋ ಲೈನ್ ಬರುತ್ತೆ. ಸೊ ಅದು ಬಂದಾಗ ಇಲ್ಲಿ ಒಂದು ಡಿಫ್ರೆನ್ಸ್ ಹೇಳಿದ್ನಲ್ಲ ಆಗಲೇ, ಇಲ್ಲಿ ಸ್ಕ್ರೋಲ್ ಮಾಡೋದ್ರಿಂದ ಈಗ ಆ ನಂಬರ್ ಆಫ್ ಎಡ್ಜಸ್ ಜಾಸ್ತಿ ಆಗೋದಿಲ್ಲ. ಅದೇ ನೀವು Ctrl+R ಶಾರ್ಟ್ಕಟ್ ಯೂಸ್ ಮಾಡಿದ್ರೆ ಈ ಎಲ್ಲೋ ಲೈನ್ ಬರುವಾಗ ಸ್ಕ್ರೋಲ್ ಮಾಡಿದ್ರೆ ನಂಬರ್ ಆಫ್ ಎಡ್ಜಸ್ ಚೇಂಜ್ ಆಗುತ್ತೆ. ಬಟ್ ಇಲ್ಲಿ ನಂಬರ್ ಆಫ್ ಎಡ್ಜಸ್ ಚೇಂಜ್ ಆಗೋದಿಲ್ಲ, ಜಸ್ಟ್ ಝೂಮ್ ಇನ್ ಆಗುತ್ತೆ. ಸೊ ಒಂದು ಎಡ್ಜ್ ಮಾತ್ರ ಆ್ಯಡ್ ಮಾಡ್ಬೋದು, ಒಂದು ಎಡ್ಜ್ ಲೂಪ್ ಮಾತ್ರ ಆ್ಯಡ್ ಮಾಡ್ಬೋದು. ಕ್ಲಿಕ್ ಮಾಡಿದ ನಂತರ ಮಾಡಿ ಇಮಿಡಿಯೇಟಾಗಿ ಹಿಂದೆ ಮುಂದೆ ಈ ಥರ ಮೂವ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಎಡ್ಜ್ ಲೂಪ್ಸ್ನ ಆ್ಯಡ್ ಮಾಡೋದಕ್ಕೆ ನನ್ನ ಪ್ರಕಾರ ಬೆಟರ್ ಈ ಟೂಲ್ಗಿಂತ ಶಾರ್ಟ್ಕಟ್ Ctrl+R ಯೂಸ್ ಮಾಡೋದೇ ಒಳ್ಳೆಯದು. ಸೊ ಇನ್ನು ಮತ್ತೆ ಒಂದು ಹೊಸ ಕ್ಯೂಬನ್ನು ಕ್ರಿಯೇಟ್ ಮಾಡೋಣ. ಸೊ ಇದ್ರ ಬಗ್ಗೆ ನಾವು ನೋಡಿದ್ವಿ ಸ್ನೇಹಿತರೆ, ಲಾಸ್ಟ್ ಆಪರೇಷನ್ ಅಂತ ಲಾಸ್ಟ್ ಕ್ಲಾಸ್ನಲ್ಲಿ ನೋಡಿದ್ವಿ. ಸೊ ಇಲ್ಲಿ ಕೂಡ ಈಗ ಎಡ್ಜ್ ಲೂಪ್ಸ್ನ ಆ್ಯಡ್ ಮಾಡುವಾಗಲೂ ಕೂಡ ಇದು ಬರುತ್ತೆ. ಓಕೆ, ಸೊ ಇಲ್ಲಿ ನಮಗೆ ಕೆಲವು ಯೂಸ್ಫುಲ್ ಟೂಲ್ಸ್ ಆಪ್ಷನ್ಸ್ ಇದೆ. ಸೊ ಅದ್ರ ಬಗ್ಗೆ ನೋಡೋಣ. ಸೊ ಬಾಕ್ಸ್ ಸೆಲೆಕ್ಟ್ ಮಾಡಿ, ಸ್ವಲ್ಪ ಹೈಟ್ ವೈಸ್ ಸ್ಕೇಲ್ ಮಾಡಿ ಅದನ್ನು. ಓಕೆ, ಸೊ ಎಡಿಟ್ ಮೋಡಿಗೆ ಬನ್ನಿ, Ctrl+R, ನಂಬರ್ ಆಫ್ ಎಡ್ಜ್ ಲೂಪ್ಸ್ನ ಜಾಸ್ತಿ ಕೊಡೋಣ, ಎಷ್ಟಿರಲಿ. ಕ್ಲಿಕ್ ಮಾಡಿ ಮತ್ತೆ ಕ್ಲಿಕ್ ಮಾಡಿ, 2 ಸಲ ಕ್ಲಿಕ್ ಮಾಡಿ. ಸೊ ಎಡ್ಜ್ ಲೂಪ್ಸ್ ಎಲ್ಲ ಆ್ಯಡ್ ಮಾಡಾಗುತ್ತೆ. ಸೊ ಎಡ್ಜ್ ಲೂಪ್ಸ್ನ ಆ್ಯಡ್ ಮಾಡಿದ ನಂತರ ಈ ಅಡ್ಜಸ್ಟ್ ಲಾಸ್ಟ್ ಆಪರೇಷನ್ ಬಂದಿರುತ್ತೆ. ಬಂದಿಲ್ಲ ಅಂದರೆ ನೀವು, ಸೊ ನಿಮ್ಗೆ ಗೊತ್ತಿದೆ ಅಲ್ವಾ, ಬಂದಿಲ್ಲ ಅಂದರೆ ನೀವು ಇಲ್ಲಿ ಅಡ್ಜಸ್ಟ್ ಲಾಸ್ಟ್ ಆಪರೇಷನ್ ವ್ಯೂನಲ್ಲಿ ಇದನ್ನು ಆನ್ ಮಾಡ್ಕೊಳ್ಳಿ. ಸೊ ಬರುತ್ತೆ, ಇದನ್ನು ಓಪನ್ ಮಾಡಿ. ಓಕೆ, ಸೊ ಇಲ್ಲಿ ನಿಮಗೆ ನಂಬರ್ ಆಫ್ ಕಟ್ಸ್, ಸೊ ಎಷ್ಟು ನಂಬರ್ ಆಫ್ ಎಡ್ಜ್ ಲೂಪ್ಸ್ನ ಆ್ಯಡ್ ಮಾಡಬೇಕು ಅನ್ನೋದನ್ನು ಇಲ್ಲಿಂದ ಮತ್ತೆ ಕಂಟ್ರೋಲ್ ಮಾಡ್ಬೋದು. ಸ್ಮೂತ್ನೆಸ್, ಸೊ ಇದು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಸೊ
ಒಳಗಡೆ ತೊಗೋಬೋದು, ಹೊರಗಡೆ ಬಲ್ಜ್ ಮಾಡ್ಬೋದು. ಸೊ ಈ ಥರ ಚೇಂಜ್ ಮಾಡ್ಬೋದು. ಸೊ ಆ ಶೇಪ್ ಹೇಗಿರುತ್ತೆ ಅನ್ನೋದನ್ನು ನೀವು ಇಲ್ಲಿಂದ ಕಂಟ್ರೋಲ್ ಮಾಡ್ಬೋದು. ಸ್ಪೆರಿಕಲ್ ಆಗಿ ಚೇಂಜ್ ಆಗಬೇಕಾ, ಈ ಥರ ಸ್ವಲ್ಪ ಶಾರ್ಪ್ ಆಗಿದೆ ನೋಡಿ. ಸೊ ಬೇರೆ ಬೇರೆ ಆಪ್ಷನ್ಸ್ ಇದೆ, ಎಲ್ಲವನ್ನು ಕೂಡ ಟ್ರೈ ಮಾಡಿ. ಓಕೆ, ಸೊ ಇವನ್ ಫ್ಯಾಕ್ಟರ್ ಅಂದರೆ ಎಲ್ಲ ಎಡ್ಜ್ ಲೂಪ್ಸ್ ಸ್ವಲ್ಪ ಕೆಳಗಡೆ ಇರುತ್ತಾ ಮೇಲ್ಗಡೆ ಇರುತ್ತಾ. ಓಕೆ, ಸೊ ಅದರ ಪೊಸಿಷನ್ನ ಅಲ್ಲಿ ಚೇಂಜ್ ಮಾಡ್ಬೋದು, ಎಲ್ಲ ಇವನ್ ಆಗಿರಲಿ ಅಂತ ಮಾಡ್ಬೋದು. ಓಕೆ ಸ್ನೇಹಿತರೆ, ಈಗ ನಾವು ಈ ಮಂಕಿ ಮಾಡೆಲ್ನ ತಗೋಣ. ಓಕೆ, ಸೊ ಎಡಿಟ್ ಮೋಡಿಗೆ ಬನ್ನಿ, ಕಂಟ್ರೋಲ್ R ಪ್ರೆಸ್ ಮಾಡಿ, ನೀವು ಯಾವ ಎಡ್ಜ್ ಹತ್ರ ಹೋಗ್ತೀರಾ ಸೊ ಅಲ್ಲಿ ಎಡ್ಜ್ ಲೂಪ್ ಬರುತ್ತೆ, ಕ್ಲಿಕ್ ಮಾಡಿ ಎಡ್ಜ್ ಲೂಪ್ನ ಆ್ಯಡ್ ಮಾಡ್ಬೋದು. ಓಕೆ, ಸೊ ಈಗ ನನಗೆ ಒಂದು ವೇಳೆ ಈ ಎಡ್ಜ್ ಲೂಪಿನ ಆ ಕಡೆ ಮತ್ತು ಈ ಕಡೆ ಎರಡೂ ಸೈಡ್ಗಳಲ್ಲಿ ಒಟ್ಟಿಗೆ ಒಂದೊಂದು ಎಡ್ಜ್ ಲೂಪ್ ಬೇಕು ಅಂದರೆ, ಸೊ ಆಗ ನಾವು ಈ ಲೂಪ್ ಕಟ್ ಟೂಲ್ ಯೂಸ್ ಮಾಡೋ ಬದಲು, ಅಥವಾ ಕಂಟ್ರೋಲ್ R ಶಾರ್ಟ್ ಕಟ್ ಯೂಸ್ ಮಾಡೋ ಬದಲು ಈ ಆಫ್ಸೆಟ್ ಎಡ್ಜ್ ಲೂಪ್ ಕಟ್ ಇದನ್ನ ಯೂಸ್ ಮಾಡ್ಬೋದು. ಓಕೆ, ಸೊ ಇದನ್ನು ಯೂಸ್ ಮಾಡಬೇಕಂದ್ರೆ ವಿತ್ ಆಲ್ಟ್ ಮೊದಲು ನೀವು ಆ ಕಂಪ್ಲೀಟ್ ಎಡ್ಜ್ ಲೂಪನ್ನು ಸೆಲೆಕ್ಟ್ ಮಾಡಿರಬೇಕು. ನಂತರ ಯಾವುದೇ ಒಂದು ಎಡ್ಜ್ ಮೇಲೆ ಕ್ಲಿಕ್ ಮಾಡಿ ಮೌಸ್ ಮೂವ್ ಮಾಡೋದ್ರಿಂದ ಸೊ ನಾವು ಒಟ್ಟಿಗೆ ಎಡ್ಜ್ ಲೂಪನ್ನ ಆ್ಯಡ್ ಮಾಡ್ಬೋದು. ಎರಡು ಸೈಡ್ಗಳಲ್ಲಿ ಎಡ್ಜ್ ಲೂಪ್ನ ಆ್ಯಡ್ ಮಾಡ್ಬೋದು. ಸೊ ನಂತರ ಮತ್ತೆ ಫ್ಯಾಕ್ಟರ್ ಯೂಸ್ ಮಾಡಿ ಅದರ ಪೊಸಿಷನ್ನ ಚೇಂಜ್ ಮಾಡ್ಬೋದು. ಸೊ ಇಲ್ಲಿ ಅದು ಇವನ್ ಆಗಿ ಇರೋ ಥರ, ಇವನ್ ಅಂದರೆ ಡಿಸ್ಟೆನ್ಸ್ ಆ ಕಡೆ ಈ ಕಡೆ ಎರಡೂ ಕಡೆ ಒಂದೇ ಥರ ಇರೋ ಥರ ಮಾಡ್ಬೋದು. ಸೊ ಫಾರ್ ಎಕ್ಸಾಂಪಲ್ ನಾನು ಈ ಒಂದು ಎಡ್ಜ್ ಲೂಪನ್ನು ಮತ್ತೆ ಸೆಲೆಕ್ಟ್ ಮಾಡ್ತೀನಿ, ನಂತರ ಈ ಟೂಲನ್ನು ಯೂಸ್ ಮಾಡ್ತೀನಿ. ಟೂಲ್ ಆಲ್ರೆಡಿ ಸೆಲೆಕ್ಟ್ ಆಗಿದೆ, ಜಸ್ಟ್ ಕ್ಲಿಕ್ ಮಾಡಿ ಮೂವ್ ಮಾಡಿ. ಸೊ ಈ ಥರ ಮಾಡುವಾಗ ನೀವು ನೋಡ್ಬೋದು ಒಳಗಡೆ ಎಡ್ಜ್ ಲೂಪ್ ಸ್ವಲ್ಪ ಮೂವ್ ಆಗ್ತಾ ಇದೆ, ಅದರ ಮೂವ್ಮೆಂಟ್ ಜಾಸ್ತಿ ಇಲ್ಲ. ಹೊರಗಡೆ ಎಡ್ಜ್ ಲೂಪ್ ಜಾಸ್ತಿ ಮೂವ್ ಆಗ್ತಾ ಇದೆ. ಓಕೆ, ಸೊ ಯಾಕೆ ಅಂದರೆ ಇಲ್ಲಿ ಎಷ್ಟು ಗ್ಯಾಪ್ ಇದೆ, ಇಲ್ಲಿ ಎಷ್ಟು ಗ್ಯಾಪ್ ಇದೆ, ಅದರ ಪ್ರಕಾರ ಅದು ಮೂವ್ ಮಾಡುತ್ತೆ, ಪರ್ಸೆಂಟೇಜ್ ಲೆಕ್ಕದಲ್ಲಿ ಮೂವ್ ಮಾಡುತ್ತೆ, ಹೊರತು ಜಸ್ಟ್ ಈಕ್ವಲ್ ಆಗಿ ಮೂವ್ ಮಾಡೋದಿಲ್ಲ. ಓಕೆ, ಸೊ ಈಕ್ವಲ್ ಆಗಿ ಮೂವ್ ಮಾಡಬೇಕು ಅಂದರೆ ಇಲ್ಲಿ ನೀವು ಇವನ್ ಅಂತ ಅಂದರೆ ಟೂಲ್ ಯೂಸ್ ಮಾಡಿದ ನಂತರ ಇದೇನು ಬರುತ್ತೆ ಆಫ್ಟರ್ ಆಪ್ರೇಷನ್, ಇಲ್ಲಿ ನೀವು ಇವನ್ ಅಂತ ಕೊಟ್ಟರೆ ಆಗ ಎರಡೂ ಸೈಡ್ಗಳಲ್ಲಿ ಈಕ್ವಲ್ ಡಿಸ್ಟೆನ್ಸಲ್ಲಿ ಮೂವ್ ಆಗುತ್ತೆ. ಇಲ್ಲ ಇವನ್ ಕೊಟ್ಟಿಲ್ಲ ಅಂದರೆ ಪರ್ಸೆಂಟೇಜ್ ಲೆಕ್ಕದಲ್ಲಿ ನೋಡಿ ಒಳಗಡೆ ಸ್ವಲ್ಪ ಮೂವ್ ಆಗ್ತಾ ಇದೆ, ಹೊರಗಡೆ ಜಾಸ್ತಿ ಮೂವ್ ಆಗ್ತಾ ಇದೆ. ಆ ಥರ ಕೂಡ ನಾವು ಯೂಸ್ ಮಾಡ್ಬೋದು. ಓಕೆ ಸ್ನೇಹಿತರೆ, ಇಲ್ಲಿಗೆ ನಾನು ಈ ಕ್ಲಾಸ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ನಮ್ಮ ಬ್ಲೆಂಡರ್ ಕಲಿಕೆನ ಕಂಟಿನ್ಯೂ ಮಾಡೋಣ. ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.